ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಪ್ರೇಮಾ ಶಂಕರ್ ಕೈರುಚಿ. ಇವತ್ತಿನ ಈ ವಿಡಿಯೋನಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂಥ ಫಿಶ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ. ಜನರಲ್ ಆಗಿ ಫಿಶ್ ಫ್ರೈ ಮಾಡಿದಾಗ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೆ ಮಸಾಲ ಎಲ್ಲ ಪಾತ್ರೆ ತೆಳಕ್ಕೆ ಹತ್ಕೊಂಡು ಸಪ್ರೇಟ್ ಆಗಿಬಿಡುತ್ತೆ. ಅಥವಾ ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಎಣ್ಣೆ ಹೋಗುತ್ತೆ, ಹಾಗೆ ಎಣ್ಣೆಲೆಲ್ಲ ಮಸಾಲ ಸ್ಪ್ರೆಡ್ ಆಗಿಬಿಡುತ್ತೆ. ಆದರೆ ಈಗ ನಾನು ತೋರಿಸೋವಂಥ ವಿಧಾನದಲ್ಲಿ ನಾನು ಹೇಳೋಂಥ ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ ನೀವು ಫಿಶ್ ಫ್ರೈ ಮಾಡಿಕೊಂಡ್ರೆ ಕಡಿಮೆ ಎಣ್ಣೆಯಲ್ಲಿ ತುಂಬಾನೇ ರುಚಿಯಾಗಿರುವಂಥ ಫಿಶ್ ಫ್ರೈನ ಮಾಡ್ಕೋಬೋದು. ಇಲ್ಲಿ ನಾನು ಡೀಪ್ ಫ್ರೈ ಮತ್ತು ತವಾ ಫ್ರೈ ಎರಡೂ ರೀತಿನಲ್ಲೂ ಮಾಡಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ 1 kg ಫಿಶನ್ನು ನೀಟಾಗಿ ಸ್ವಲ್ಪ ಉಪ್ಪು ಮತ್ತು ಹಿಟ್ಟನ್ನು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ 1 kgಗೆ ಸರಿ ಹೋಗೋಷ್ಟು ಮಸಾಲನ ಇಲ್ಲಿ ಹಾಕ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನಿಲ್ಲಿ 3 ಚಮಚದಷ್ಟು ಖಾರದ ಪುಡಿ, ಅರ್ಧ ಚಮಚ ಅರಿಶಿನದ ಪುಡಿ, 1 ಚಮಚ ಧನಿಯಾ ಪುಡಿ, 3/4 ಚಮಚದಿಂದ 1 ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಹಾಗೆ 1 ಚಮಚ ಗರಂ ಮಸಾಲ, 1 ಚಮಚದಷ್ಟು ಕಾರ್ನ್ಫ್ಲೋರ್, ಅರ್ಧ ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ಮೊಟ್ಟೆನ ಇದರಲ್ಲೇ ಒಡೆದು ಹಾಕಿದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಇದಕ್ಕೆ ಇನ್ನೊಂದು ಚಮಚದಷ್ಟು ಕಾರ್ನ್ಫ್ಲೋರ್ ಮತ್ತೆ ಬೇಕಾಗತ್ತೆ, ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ. ಮೊಟ್ಟೆ ಬದಲು ನೀವು 1 ಚಮಚ ಅಡುಗೆ ಎಣ್ಣೆನ ಕೂಡ ಹಾಕ್ಕೋಬೋದು. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತೆಳುವಾಗಿತ್ತು ಅಂತ ನಾನು ಇನ್ನೊಂದು ಚಮಚ ಕಾರ್ನ್ಫ್ಲೋರ್ನ ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು 3 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡಿದ್ದೀನಿ. ಮೊದಲೇ ಹಾಕ್ಕೋಬೇಕಿತ್ತು, ನಾನು ಸ್ವಲ್ಪ ಮರ್ತಿದ್ರಿಂದ ಆಮೇಲೆ ಹಾಕ್ಕೊಂಡೆ. ನೀವೆಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಹಾಗೆ ಮೊಟ್ಟೆ ಹಾಕೋದ್ರಿಂದ ನೀವು ಹಚ್ಚಿರೋಂಥ ಮಸಾಲ ಎಣ್ಣೆಲಿ ಹಾಕಿದ್ರೂ ಕೂಡ ಬಿಟ್ಕೊಳ್ಳೋದಿಲ್ಲ. ಈಗ ಈ ಮಸಾಲಾನ ಒಂದೊಂದೇ ಫಿಶ್ ಪೀಸ್ಗೆ ಈ ರೀತಿ ಅಪ್ಲೈ ಮಾಡಿ 1 ರಿಂದ 2 ಗಂಟೆ ಹೊತ್ತು ಫ್ರೀಝರ್ನಲ್ಲಿ ತೆಗೆದಿಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ರುಚಿ ಚೆನ್ನಾಗಿರುತ್ತೆ. ಇನ್ನು ಫಿಶ್ ಪೀಸನ್ನು ಕಟ್ ಮಾಡಿಸುವಾಗ ಮೇನ್ ಟಿಪ್ ಏನು ಅಂದರೆ, ಈ ರೀತಿ ಫಿಶ್ ಫ್ರೈಗೆ ಅಂದಾಗ ತುಂಬ ದಪ್ಪಕ್ಕೆ ಇದನ್ನು ಕಟ್ ಮಾಡಿಸ್ಬಾರ್ದು, ಹಾಗೆ ತುಂಬ ತೆಳುವಾಗೂ ಕೂಡ ಕಟ್ ಮಾಡಿಸ್ಬಾರ್ದು. ದಪ್ಪಗಿದ್ರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ, ತುಂಬ ತೆಳ್ಳಗಾಗ್ಬಿಟ್ರೆ ಡ್ರೈ ಆಗುತ್ತೆ ಇದನ್ನು ಫ್ರೈ ಮಾಡಿದಾಗ. ಈ ರೀತಿ ಮೀಡಿಯಂ ಸೈಜಲ್ಲಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋಂಥ ಈ ಫಿಶಸ್ನ ಒಂದು ತವಾನಲ್ಲಿ 3 ರಿಂದ 4 ಚಮಚದಷ್ಟು ಎಣ್ಣೆನ ಹಾಕಿ ಈ ರೀತಿ ಫ್ರೈ ಮಾಡೋದಕ್ಕೆ ಇಡೋಣ. ಹಾಗೆ ನಾನಿಲ್ಲಿ ಡೀಪ್ ಫ್ರೈ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಮಸಾಲಾನೇ ನಾನು ಎಲ್ಲ ಫಿಶ್ ಪೀಸಸ್ಗೂ ಹಚ್ಚಿರೋದು. ಈ ತವಾ ಫ್ರೈಯಲ್ಲಿ ನೀವು ನೋಡ್ಬೋದು, ಸ್ವಲ್ಪ ಕೂಡ ಈ ಮಸಾಲ ತವಾಗೆ ಹತ್ಕೊಂಡಿಲ್ಲ. ಎಲ್ಲ ಕೂಡ ಫಿಶ್ ಜೊತೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತ ಹೇಳಿ. ಹಾಗೆ ಕ್ರಿಸ್ಪಿನೆಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಡೀಪ್ ಫ್ರೈಯಲ್ಲಿ ಕೂಡ ನೀವು ನೋಡ್ಬೋದು, ಮಸಾಲ ಸ್ವಲ್ಪನೂ ಎಣ್ಣೆನಲ್ಲಿ ಬಿಟ್ಕೊಂಡಿಲ್ಲ. ನಾವು ಫಿಶಸ್ನ ಹೇಗೆ ಹಾಕಿದ್ದೀವೋ ಅದೇ ರೀತಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಅಂದರೆ ನಾವು ಮಾಡಿರೋಂಥ ಈ ಮಸಾಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ಮಸಾಲ ನೀವು ಮಾಡಿಕೊಂಡು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಫಿಶಸ್ನ, ಅಥವಾ ತವಾ ಫ್ರೈ ಕೂಡ ಮಾಡ್ಕೋಬೋದು. ಎರಡೂ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಮತ್ತೊಂದು ಟಿಪ್ ಏನು ಅಂದರೆ, ಈ ರೀತಿ ಫಿಶ್ ಫ್ರೈ ಮಾಡ್ತಾ ಇರುವಾಗ ಮಸಾಲ ರೆಡಿ ಮಾಡ್ಕೊಳ್ತೀವಲ್ವ, ಅದಕ್ಕೆ ನಾವು ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪು ಮತ್ತು ಖಾರನ ಹಾಕೋಬೇಕಾಗತ್ತೆ. ಯಾಕೆಂದರೆ ಈ ರೀತಿ ಫ್ರೈ ಮಾಡುವಾಗ ಉಪ್ಪು ಖಾರ ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ಮೊದಲೇ ಸ್ವಲ್ಪ ಜಾಸ್ತಿ ನಾವು ಹಾಕ್ಕೊಂಡ್ರೆ ಫ್ರೈ ಮಾಡಿದ್ಮೇಲೆ ಕರೆಕ್ಟಾಗಿರೋಂಥ ರುಚಿ ನಮ್ಮ ನಾಲ್ಗೆಗೆ ಸಿಗತ್ತೆ. ಸೊ ಈಗ ರೆಡಿಯಾಗಿರೋಂಥ ಫಿಶ್ನ ನಾನು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಇನ್ನೂ ಈ ತವಾನಲ್ಲಿ ಎಷ್ಟೊಂದು ಎಣ್ಣೆ ಹಾಗೆ ಉಳಿದಿದೆ ಅಂತ ಹೇಳಿ. ಹೆಚ್ಚು ಕಡಿಮೆ ಒಂದು ಅರ್ಧ kg ಫಿಶನ್ನು 4 ರಿಂದ 5 ಚಮಚ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಇದೇ ಎಣ್ಣೆನಲ್ಲೇ ನಾನು ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಈ ರೀತಿ ಫಿಶ್ ಫ್ರೈ ಮತ್ತು ಕಬಾಬ್ ಜೊತೆ ಕರ್ದಿರೋಂಥ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ವಿಡಿಯೋ ಪರ್ಪಸ್ಸಿಗೆ ಕಲರ್ಫುಲ್ ಆಗಿ ಕಾಣಲಿ ಅನ್ನೋದಕ್ಕೆ ಮಾತ್ರ ಕರಿಬೇವನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ತಿನ್ನೋದಕ್ಕೆ ಇಷ್ಟ ಇದ್ದರೆ ನೀವು ಕೂಡ ಈ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು. ತವಾ ಫ್ರೈ ಮಾಡಿರೋದ್ರಲ್ಲಿ ನೋಡಿದ್ರಿ ಅಲ್ವಾ, ಇನ್ನು ಎಷ್ಟೊಂದು ಎಣ್ಣೆ ಹಾಗೆ ಉಳಿದಿತ್ತು. ಹಾಗೆ ಇಲ್ಲಿ ಡೀಪ್ ಫ್ರೈ ಮಾಡಿರೋದ್ರಲ್ಲಿ ನೀವು ನೋಡ್ಬೋದು, ಎಣ್ಣೆನಲ್ಲಿ ಸ್ವಲ್ಪ ಕೂಡ ಮಸಾಲ ಮಿಕ್ಸ್ ಆಗಿಲ್ಲ, ಹಾಗೆ ತುಂಬ ಎಣ್ಣೆನೂ ಕೂಡ ಇದಕ್ಕೆ ಖರ್ಚಾಗಿಲ್ಲ. ಸೊ ಈಗ ಎರಡೂ ರೀತಿ ಫ್ರೈ ಮಾಡಿರೋಂಥ ಫಿಶ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಡೀಪ್ ಫ್ರೈ ಮಾಡಿರೋಂಥದ್ದು. ಡೀಪ್ ಫ್ರೈ ಮತ್ತು ತವಾ ಫ್ರೈ ಇವೆರಡರಲ್ಲೂ ಯಾವುದು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳೋದಾದರೆ, ಈ ರೀತಿ ತವಾ ಫ್ರೈ ಮಾಡಿರೋಂಥ ಫಿಶಸ್ ತುಂಬಾ ರುಚಿಯಾಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿ ಆಗಿ ಒಳಗಡೆ ಜ್ಯೂಸಿ ಆಗಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ರುಚಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.